ಓರ್ವ ಶಾಸಕ ಸಚಿವನಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನ ಭೇಟಿ ಮಾಡದೆ ಕೇಶವಕೃಪಾ ಮೋದಿ ಜೆಪಿ ನಡ್ಡಾ ಅವರನ್ನು ಭೇಟಿ ಮಾಡಬೇಕಾ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರಶ್ನಿಸಿದರು. ಡಿಕೆಶಿ ಹೈಕಮಾಂಡ್ ಮೀಟಿಂಗ್ಗೆ ಹೋಗುವ ಬಗ್ಗೆ ಮಂಗಳೂರಿನಲ್ಲಿ ಸುದ್ದಿಗಾರರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದ ಅವರು, ನಾನು ಹೋಗಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಕೆಸಿ ವೇಣುಗೋಪಾಲ್ ಖರ್ಗೆ, ರಾಹುಲ್ ಗಾಂಧಿ ಅವರನ್ನು ಭೇಟಿ ಮಾಡಬೇಕು, ಅದರಲ್ಲಿ ತಪ್ಪೇನಿದೆ ಎಂದು ಹೇಳಿದರು. ಹಣವಿಲ್ಲದ ರಾಜ್ಯ ಸರ್ಕಾರ ಬಜೆಟ್ ಹೇಗೆ ಮಂಡನೆ ಮಾಡುತ್ತದೆ ಎಂಬ ಬಿಜೆಪಿ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಬಿಜೆಪಿಯವರಿಗೆ ಕೆಲಸವಿಲ್ಲ, ಕೇಂದ್ರ ಸರ್ಕಾರದ ಪುರಸ್ಕೃತ ಕಾರ್ಯಕ್ರಮಗಳಿಗೆ ಎಷ್ಟು ಹಣ ಕೊಟ್ಟಿದ್ದಾರೆಂದು ಉತ್ತರಿಸಲಿ, ಅವರ ಹಣ ನಾವೇ ಕೊಡುತ್ತೇವೆ. ಜಲಜೀವನ್ ಮಿಷನ್ಗೆ ಕೇಂದ್ರ ಕೊಡಬೇಕಿದ್ದ 3,600 ಕೋಟಿಯಲ್ಲಿ ನಮಗೆ ಬಂದಿದ್ದು ಕೇವಲ 517 ಕೋಟಿ ರು. ಕುಡಿಯುವ ನೀರಿನ ಯೋಜನೆಯನ್ನು ನಿಲ್ಲಿಸಬಾರದೆನ್ನುವ ಕಾರಣಕ್ಕೆ ನಮ್ಮ ಸರ್ಕಾರ 2,900 ಕೋಟಿ ಕೊಟ್ಟಿದೆ. ಹೆಸರು ಮಾತ್ರ ಅವರದ್ದು, ದುಡ್ಡು ಮಾತ್ರ ನಮ್ಮದು. ತೆರಿಗೆ, ಜಿಎಸ್ಟಿ ನಾವೇ ಅತಿ ಹೆಚ್ಚು ಪಾವತಿಸಿದ್ದೇವೆ. ಆದರೆ ನಮಗೆ ಕೇಂದ್ರದಿಂದ ಬಿಡಿಗಾಸು ಸಿಗುತ್ತಿಲ್ಲ. ನಾವು 100 ರೂಪಾಯಿ ಕೊಟ್ಟರೆ ಕೇಂದ್ರ 13 ರೂಪಾಯಿ ಕೊಡುತ್ತಿದೆ. ಆದರೆ ಅದೇ 100 ರೂಪಾಯಿ ಕೊಡುವ ಯುಪಿ, ಬಿಹಾರಕ್ಕೆ 200-300 ಕೊಡುತ್ತಿದೆ. ಇದು ನ್ಯಾಯವೇ? ಬಿಜೆಪಿಯವರಿಗೆ ನಾಚಿಕೆ, ಮಾನ ಮರ್ಯಾದೆ ಇದ್ದರೆ ಕೇಂದ್ರದಿಂದ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ಧ್ವನಿ ಎತ್ತಲಿ. ಗೃಹಲಕ್ಷ್ಮಿ ಯೋಜನೆ ಹಣ ಬರುವುದು ವಿಳಂಬ ಆಗಿರೋದು ನಿಜ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್, ಸಿಎಂ, ಡಿಸಿಎಂ ಅವರು ಈ ವಾರದಲ್ಲಿ ಹಣ ಎಲ್ಲರ ಖಾತೆಗೆ ಬೀಳುತ್ತದೆ ಎಂದು ಹೇಳಿದ್ದಾರೆ ಎಂದರು. ಮುಂದಿನ ಚುನಾವಣೆ ತನ್ನ ನೇತೃತ್ವದಲ್ಲಿ ನಡೆಯುತ್ತದೆ ಎಂಬ ಡಿಕೆಶಿ ಹೇಳಿಕೆ ವಿಚಾರದಲ್ಲಿ ಮಾತನಾಡಿದ ಅವರು, ಡಿಕೆಶಿಯವರು ನಮ್ಮ ಹಿರಿಯ ನಾಯಕರು, ನಮ್ಮದು ಸಾಮೂಹಿಕ ನಾಯಕತ್ವ. ಡಿಕೆಶಿಯವರು ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷರು ಆಗಿದ್ದಾರೆ. ಆದ್ದರಿಂದ ಅವರ ನಾಯಕತ್ವದಲ್ಲೂ ಹೋಗುತ್ತೇವೆ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲೂ ಹೋಗುತ್ತೇವೆ. ಹೈಕಮಾಂಡ್ ನಮಗೆ ನಾಯಕತ್ವ ಕೊಟ್ಟರೆ ನಮ್ಮ ನಾಯಕತ್ವದಲ್ಲೂ ಚುನಾವಣೆ ಎದುರಿಸುತ್ತೇವೆ ಎಂದು ಹೇಳಿದರು. ಸಿಎಂ ಬದಲಾವಣೆ ವಿಚಾರವಾಗಿ ಮಾತನಾಡಿ, ಸಿಎಂ, ಡಿಸಿಎಂ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಮೀಡಿಯಾದಲ್ಲಿ ಹೇಳಿದ್ರೆ ಆಗೋದಿಲ್ಲ. ಎಲ್ಲಿ, ಯಾವಾಗ, ಯಾರಿಂದ ಆಗಬೇಕೋ ಆವಾಗ ಅದು ಆಗುತ್ತದೆ ಎಂದು ಸ್ಪಷ್ಟನೆ ನೀಡಿದರು. ಡಿಸಿಎಂ ಎಲ್ಲ ಸಚಿವರ ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗಿರುವ ಬಗ್ಗೆ ಕೇಳಿದ ಪ್ರಶ್ನೆಗೆ ಅವರು ಮಾರ್ಕ್ಸ್ ಕಾರ್ಡ್ ತೆಗೆದುಕೊಂಡು ಹೋಗಿಲ್ಲ, ಇದು ತಪ್ಪು ಮಾಹಿತಿ. ಕೆಪಿಸಿಸಿಯು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ ಭರವಸೆಗಳನ್ನು ಎಷ್ಟು ಈಡೇರಿಸಿದ್ದೀರಾ? ಹೊಸ ನೀತಿಗಳನ್ನು, ಎಷ್ಟು ಅನುದಾನವನ್ನು ತೆಗೆದುಕೊಂಡಿದ್ದೀರಾ? ಏನು ವಿನೂತನ ಕಾರ್ಯಕ್ರಮ ಹಾಕಿಕೊಂಡಿದ್ದೀರಾ ಎಂದು ಎಲ್ಲ ಸಚಿವರಲ್ಲಿ ರಿಪೋರ್ಟ್ ಕಾರ್ಡ್ ತೆಗೆದುಕೊಂಡಿದೆ. ಇದನ್ನು ನಾವು ಹೈಕಮಾಂಡ್ ಹಾಗೂ ಜನರಿಗೆ ನೀಡಬೇಕು. ಎರಡನ್ನು ನಾವು ಕೊಟ್ಟಿದ್ದೇವೆ ಎಂದು ಪ್ರಿಯಾಂಕ್ ಖರ್ಗೆ ಹೇಳಿದರು. ವಿಳಂಬ ಆಗಿದ್ದನ್ನ ಒಪ್ಕೊಂಡು ನಾವು ಅದು ಪಾವತಿ ಮಾಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ. 3 ಜನ ಸಚಿವರು ಒಪ್ಕೊಂಡು ಹೈಕಮಾಂಡ್ ಈಗ ಒಂದು ನಾನು ಕೇಳ್ತೀನಿ, ನಾವು ಸಚಿವರಾಗಿ, ಶಾಸಕರಾಗಿ ನಾನು ನನ್ನ ಹೈಕಮಾಂಡಿಗೆ ಮೀಟ್ ಮಾಡಿಲ್ಲ ಅಂದ್ರೆ ಹೋಗಿ ಕೇಶವಕೃಪಾಗೆ ಹೋಗಿ ಬರ್ತೀನ? ನಾನು ಹೋಗ್ಬಿಟ್ಟು ಮೋದಿ ಅವ್ರಿಗೆ ಭೇಟಿ ಆಗಿ ಬರ್ತೀನಾ? ಜೆಪಿ ನಡ್ಡಾ ಅವ್ರಿಗೆ ಭೇಟಿ ಆಗಿ ಬರ್ತೀನಾ? ನಾನು ಹೋಗಿ ಭೇಟಿ ಆಗಬೇಕಾಗಿರೋದು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿಗೆ, ಕೆಸಿ ವೇಣುಗೋಪಾಲ್ ಅವರಿಗೆ, ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ. ಹೌದಲ್ಲ? ಅದರಲ್ಲಿ ತಪ್ಪೇನಿದೆ? If I don't meet my high command, who will meet? ಅಲ್ಲ, ಒಂದು ಕೆಪಿಸಿಸಿ ಅಧ್ಯಕ್ಷರನ್ನು ಬದಲು ಮಾಡಬೇಕು ಅಂತ ಯಾರು ಹೇಳ್ತಾ ಇರೋದು? ಯಾರು ಇಲ್ಲ ನೋಡಿ. ಈಗ ಮುಂಚೆ ತಾವು ಹೇಳಿದ್ರೆ ನನಗೆ ಗೊತ್ತಿಲ್ಲ ಅಂತ ಹೇಳ್ಬೋದು. ಈಗ ನನಗೂ ಅಲ್ಪ ಸ್ವಲ್ಪ ಡೆಲ್ಲಿನಲ್ಲಿ ಯಾರೋ ಪರಿಚಯ ಇದಾರಲ್ವಾ, AICC ನಲ್ಲಿ ಏನ್ ನಡೀತಾ ಇದೆ ಅಂತ ನನಗೂ 10% ಅನ್ನೋ ಮಾಹಿತಿ ಇರ್ಬೋದಲ್ಲ ನನಗೆ. ನಾನು ಇಲ್ಲ ಅಂತ ಇದ್ದೀನಲ್ಲ. ಮುಂದಿನ ಚುನಾವಣೆ ನನ್ನ ನೇತೃತ್ವದಲ್ಲಿ ಆಗುತ್ತೆ. ಅವ್ರ ಹಿರಿಯ ನಾಯಕರಿದಾರ್ರಿ. ಯಾವಾಗ್ಲೂ ಕೂಡ ನಮ್ಮ ಸ್ಟ್ಯಾಂಡ್ ಏನಿದೆ, ಸಾಮೂಹಿಕ ನಾಯಕತ್ವದಲ್ಲೇ ಹೋಗ್ತಾ ಇದೀವಲ್ಲ. ಇದು DK ಶಿವಕುಮಾರ್ ಅವರು ನಮ್ಮ ಉಪಮುಖ್ಯಮಂತ್ರಿ, ಹೌದಾ ಇಲ್ವಾ? PCC ಅಧ್ಯಕ್ಷರು ಸದ್ಯಕ್ಕೆ ಅವರೇ ಇರೋದು, ಹೌದಾ ಇಲ್ವಾ? ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ, ಸಿದ್ದರಾಮಯ್ಯ ಅವ್ರ ನಾಯಕತ್ವದಲ್ಲೂ ಹೋಗ್ತೀವಿ. ಹೈಕಮಾಂಡ್ ಅವರು ನಿಮ್ಗೆ ನಾಯಕತ್ವ ಕೊಟ್ರೆ ನಿಮ್ಮ ನಾಯಕತ್ವದಲ್ಲೂ ನಾವು ಮಾಡ್ತೀವಿ ಚುನಾವಣೆ. ಅಧ್ಯಕ್ಷರಾಗಿ ಮುಂದುವರಿತಾರೆ. ಹುಬ್ಳಿಯಲ್ಲಿ ಸತೀಶ್ ಜಾರಕಿಹೊಳಿ